ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಹೌದು, ಇವತ್ತು ನೋಡ್ತಾ ಇದ್ರೆ ನ್ಯೂ ಇಯರ್ ಅಂದರೆ 1ನೇ ತಾರೀಕು ಬಂದರೆ ನನ್ನ ಮಗಂದು 5th ಮಂತ್ ಕಂಪ್ಲೀಟ್ ಆಯಿತು. ಸೊ ಅದಕ್ಕಂತಾನೆ ಇವತ್ತು ಸ್ಪೆಷಲಾಗಿ ಲಕ್ಕಿಗೆ ಗಿಫ್ಟ್ ಕೊಡಬೇಕು ಅಂತ ಒಂದು ಟಾಯ್ನ ಆರ್ಡ್ರ್ ಮಾಡಿದ್ದೆ. ಅದು ಕೂಡ 1ನೇ ತಾರೀಕೆ ಬಂದಿದೆ. ನನಗಂತೂ ತುಂಬ ಖುಷಿಯಾಗಿತ್ತು ಈ ಟಾಯ್ನ ನೋಡಿ. ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ತುಂಬ ಯೂಸ್ಫುಲ್ ಮತ್ತು ಅವನ ಆ್ಯಕ್ಟಿವಿಟಿ ಕೂಡ ತುಂಬ ಫಾಸ್ಟ್ ಆಗುತ್ತೆ. ಮತ್ತು ಏನು ಹೇಳಬೇಕಂದ್ರೆ ಈ ಟಾಯ್ಸ್ನ ನೀವು ಪರ್ಚೇಸ್ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಕೂಡ ಶಾರ್ಪ್ ಆಗ್ತಾರೆ. ಸೊ 1ನೇ ತಾರೀಕು ಅಂದಮೇಲೆ ಇವತ್ತು ಇನ್ನೊಂದು ಪ್ರೋಗ್ರಾಮ್ ಇರಬೇಕಲ್ವಾ? ಹೌದು, ಲಕ್ಕಿ ಕೈಯಲ್ಲಿ ಕೇಕ್ ಕಟ್ ಮಾಡೋ ದಿನ. ಸೊ 5th ಮಂತ್ ಕಂಪ್ಲೀಟ್ ಆಗಿರೋದಕ್ಕೆ ಕೇಕ್ನ ಕೂಡ ಆರ್ಡ್ರ್ ಮಾಡಾಗಿದೆ. ಲಕ್ಕಿ ಅವರ ಅಜ್ಜಿ, ಮುತ್ತಜ್ಜಿ, ಚಿಕ್ಕಜ್ಜಿ ಎಲ್ಲರೂ ಮನೆಗೆ ಇವತ್ತು ಬರ್ತಾ ಇದ್ದಾರೆ. ಕೊಡ್ರಿ ಉಪ್ಪು ಕೊಡ್ರಿ. ಉಪ್ಪು ಬೇಕಾ? ಉಪ್ಪು ಕೊಡ್ತೀರಾ? ಉಪ್ಪು ಕೊಡ್ರಿ, ಉಪ್ಪು ಕೊಡ್ರಿ, ಉಪ್ಪು. ಬೆಳಗ್ಗೆನೆ ನನ್ನ ಮಗನ್ನ ಸ್ವಲ್ಪ ಆಟ ಆಡಿಸಿ ಮುದ್ದು ಮಾಡಿ ಬಲೂನ್ನ ಫ್ಯಾನಿಗೆ ಕಟ್ಟಿ ಅದ್ರಲ್ಲಿ ಕೂಡ ಆಟನ ಶುರು ಮಾಡಿದ್ದೆ. ಸೊ ಮನೆಗೆ ಮುತ್ತಜ್ಜಿ ಮತ್ತು ಅವ್ರ ಅಜ್ಜಿ ಬಂದುಬಿಟ್ಟಿದ್ರು. ಸೊ ಅವನ ಜೊತೆ ಅವರು ಕೂಡ ಆಟ ಆಡೋದ್ರಲ್ಲಿ ಇನ್ವಾಲ್ವ್ ಆಗಿದ್ದರು. ಸೊ ನಾವು ಮನೇಲಿ ಏನು ಕೆಲಸ ಇದೆಯೋ ನ್ಯೂ ಇಯರ್ ಆಗಿರೋದ್ರಿಂದ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಪ್ಲ್ಯಾನ್ ಅಂತೂ ಸಖತ್ತಾಗಿ ಮಾಡ್ಕೊಂಡಿದ್ವಿ. ನೋಡೋಣ ಮುಂದೇನಾಗತ್ತೆ ಅಂತ. ಆಟ ಆಡ್ತಾರೆ ಇವಾಗ. ಅಪ್ಪ ಏನು ಕಾಲಲ್ಲೂ ಕೈಯಲ್ಲೂ ಹಾಕ್ಕೊಂಡು ಹೋಯ್ತು. ಹೇಳ್ತಾನೆ ಅದು ಹೋಗ್ಬಿಟ್ಟು ಹೇಳ್ತಾನೆ ಎತ್ಕೊಡಂತ ಇರ್ಕೋಬೇಕ. ಈ ಸಲ ಹೋದ್ರೆ ಇವರು ಹೇಳ್ತಾನೆ. ಚಿಕ್ಕದ್ ಬಿಡಮ್ಮ. ಅದೇ ಚಿಕ್ಕದ್ ಬೇಡ, ದೊಡ್ಡದಿದ್ರೆ ಅದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಚಿಕ್ಕದಿದ್ರೆ ಹಿಡಿಯಕ್ಕೆ ಚೆನ್ನಾಗಿ ಅನ್ಸುತ್ತೆ ಅಷ್ಟೇ. ನೋಡ್ರಿ, ಇದು ಅದಕ್ಕೆ ಅಲ್ಲ ಹುಷಾ. ದೊಡ್ಡದ ಕೈಯಲ್ಲಿ ಆಗಲ್ಲ ಹಿಡ್ಕೊಳಕ್ಕ. ಆಗುತ್ತೆ ದೊಡ್ಡದಾದ್ರೆ ಹಿಡ್ಕೋಬೋದು. ನೋಡ್ರಿ, ಕೈ ಎಲ್ಲ ಹೋಗುತ್ತೆ ಬೇರೆದಕ್ಕಾದ್ರೆ. ನೋಡಿ, ಇದೊಂದು ಅದೊಂದು ಇರ್ತಾವೆ. ನನಗೆ ಗ್ರೀನು ಬ್ಲೂ ಇಷ್ಟ ಆಗ್ಬಿಟ್ಟೈತಿ. ಒಂದು ಒಳ್ಳೆ ಕೇಕ್ ಪ್ರೋಗ್ರಾಮ್ಗಿಂತ ಮುಂಚೆ ಒಂದು ಒಳ್ಳೆ ಫೋಟೋಶೂಟ್ನ ನಾವು ಮಾಡಿದ್ವಿ. ಬಟ್ ಫೋಟೋಶೂಟ್ನ ಫಸ್ಟ್ ಹಾಕಿಲ್ಲ, ಯಾಕಂದರೆ ಆ ಫೋಟೋಶೂಟ್ ನೋಡಿ ನಿಮಗೂ ತುಂಬ ಖುಷಿಯಾಗುತ್ತೆ. ಸಖತ್ತಾಗಿ ಬಂದಿದೆ ಅಷ್ಟು. ಸೊ ಫಸ್ಟು ಕೇಕ್ ಕಟ್ ಮಾಡೋಣ ಬನ್ನಿ. ಕ್ಯಾಂಡಲ್ ಹಚ್ಚಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಿಂತ ಮುಂಚೆ ಈ ಸ್ಪಾರ್ಕಲ್ ಹಚ್ಚಿ ಯಾವಾಗಲೂ ಈ ಥರನೇ ಆಗುತ್ತೆ. ನಮ್ಮಮ್ಮ ಅಂತೂ ಯಾಕಾದರೂ ಈ ಸ್ಪಾರ್ಕಲ್ ತರ್ತಿರೋ ಭಯನೇ ಆಗುತ್ತೆ ಅಂತ ಬೈತಾ ಇರ್ತಾರೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಲಕ್ಕಿ ಲಕ್ಕಿ ಆ ಥರ ಕೊಡೋದು ಬೇಡ ಕಣ. ಆ ಥರ ಕೊಡೋಕೆ ಅವರೇ ಬೇಕಾ? ಟು ಯು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಲಕ್ಕಿ, ಹ್ಯಾಪಿ ಬರ್ಡೇ ಟು ಯು. ಮಂತ್ಲಿ ಬೇರೆ 11,000ದಿಂದ 18,000 ನೋಡ್ರಿ. ಕೇಕ್ ಕಟ್ ಮಾಡ್ಕೊಂಡು ಕ್ಯಾಮ್ರಾ ನೋಡ್ತಾನೆ. ನಾನು ಜಾಸ್ತಿ ವಾಯ್ಸ್ಗಳನ್ನ ಕಟ್ ಮಾಡಲ್ಲ, ಯಾಕಂದರೆ ಇದೆಲ್ಲ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಯಾರು ಏನು ಮಾತಾಡಿದ್ರು ಅದೆಲ್ಲ ನೆನಪಿರಲ್ಲ. ಸೊ ವಿಜುವಲ್ಸ್ ಗ್ಯಾಪ್ನ ಇರ್ಬೋದು, ಬಟ್ ಮಾತಾಡಿರೋ ಮಾತುಗಳಂತೂ ಗ್ಯಾಪ್ನ ಇರಲ್ವಲ್ಲ. ಸೊ ಯಾರ್ಯಾರು ಬಂದಿದ್ರು, ಏನೇನು ಮಾಡಿದ್ರು ಅನ್ನೋದನ್ನೆಲ್ಲನೂ ನಾನು ಕ್ಯಾಪ್ಚರ್ ಮಾಡ್ಕೊತೀನಿ. ಅದೆಲ್ಲ ಒಂದು ಒಳ್ಳೆ ಮೆಮೊರಿ ಅಂತ ಅಷ್ಟೇ. ನನ್ನ ಮಗಂದು ಈ ಮಂತ್ದು ಕೇಕ್ ಮಾತ್ರ ಆಸಮ್ ಆಗಿತ್ತು. ಈ ಮಂತಿಂದ ನಾನು ಕೂಡ ಕೇಕ್ ತಿನ್ಬೋದು, ಅದಕ್ಕೋಸ್ಕರ ಒಂದು ಚಿಕ್ಕ ಪೀಸ್ನ ನಾನು ಕೂಡ ತಿಂದೆ. ಸಖತ್ತಾಗಿತ್ತು. ನನಗಂತೂ ರೆಡ್ ವೆಲ್ವೆಟ್ ಕೇಕ್ ತುಂಬ ಇಷ್ಟ. ಅದಕ್ಕಂತಾನೆ ಶಿವು ಹೇಳ್ತಾನೆ, ನಿನಗೆ ಏನು ತಾನೇ ಇಷ್ಟ ಆಗೋದಿಲ್ಲ, ಒಂದ್ಸಲಿ ಹೇಳು ನಿನಗೆ ಯಾವ್ದು ಇಷ್ಟ ಇಲ್ಲ. ತರಕಾರಿಲಿಂಥದ್ದು ಇಷ್ಟ ಇಲ್ಲ ಅಂತ ಹೇಳಲ್ಲ, ಹಣ್ಣಲ್ಲಿಂಥದ್ದು ಇಷ್ಟ ಇಲ್ಲ ಅಂತ ಹೇಳಲ್ಲ, ಇನ್ನೇನಾದರೂ ನೋಡಿದ್ರೂ ಇಷ್ಟ ಆಗಲ್ಲ ಅಂತ ಹೇಳಲ್ಲ. ಇನ್ಯಾವುದ್ರಲ್ಲಿ ನಿನಗೆ ಇಷ್ಟ ಇಲ್ಲ ಸ್ವಲ್ಪ ಹೇಳು, ನಾವು ತಿಳ್ಕೊತೀವಿ ಅಂತ ಹೇಳ್ತಾರೆ. ಸೊ ಪ್ರಪಂಚದಲ್ಲಿ ಯಾವುದನ್ನು ಹೇಟ್ ಮಾಡಬಾರ್ದು, ಎಲ್ಲನೂ ಪ್ರೀತಿಯಿಂದ ಪ್ರೀತಿಸಬೇಕು. ಆಗ ಮಾತ್ರ ಎಲ್ಲನೂ ನಮ್ಮನ್ನು ಪ್ರೀತಿಸುತ್ತೆ. 2024ಇಂದ ಏಣಿ ಎತ್ತಿ 2025ಗೆ ಬಾದಾಮಿ ಜೊತೆ ಎಂಟ್ರ್ ಆಗ್ತೀವಿ ನ್ಯೂ ಇಯರ್ಗೆ. ಸೊ ನನ್ನ ಮಗ ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂತ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಆನೆ ಬಂಗಾರಿ.
ಲಕ್ಕಿ ಹಕ್ಕ 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 ಹಕ್ಕ. ನನ್ನ ತಂಗಿ ಯಾವ ಅಕ್ಕನೂ ನೆನೆಸ್ಕೊತಾ ಇಲ್ಲ, ಪಾಪನ ಸ್ವಲ್ಪ ನಗಿಸಿದ್ರೆ ಕ್ಯೂಟಾಗಿ ಬರುತ್ತೆ ಫೋಟೋ ಅಂತ ಮಾಡ್ತಾ ಇರೋದಷ್ಟೇ. ಸೊ ನನ್ನ ಚಾನಲ್ ನೀವು ಹೊಸಬರಾಗಿದ್ದರೆ ಏನು ಮಾಡ್ಬೇಕು ಹೇಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೋಬೇಕು. ಆಗ ಮಾತ್ರ ನಾನು ಹಾಕೋ ಹೊಸ ವೀಡಿಯೋಗಳು ನಿಮಗೆ ರೀಚ್ ಆಗ್ತವೆ. ಬೆಳಗ್ಗೆ ಫೋಟೋ ತೆಗೆಯೋದ್ರಲ್ಲಿ ಏನೋ ಒಂಥರ ಮಜಾ. ನಾನು ಕೂಡ ಅವನ ಜೊತೆ ಹೇಗಿದ್ದೀನೋ ಹಾಗೇ ಫೋಟೋ ತೊಗೊಂಡಿದ್ದೀನಿ. ಯಾವ ಪೌಡ್ರ್ ಇಲ್ಲ, ಯಾವ ಕ್ರೀಮು ಇಲ್ಲ, ಯಾಕಂದರೆ ಬಾಣಂತಿ ಏನು ಹಚ್ಚಬಾರ್ದಂತೆ, ತಲೆ ಕೂಡ ಬಾಚಬಾರ್ದಂತೆ. ಹಾಗೆ ರಿಬ್ಬನ್ ಹಾಕು, ಹಾಗೆ ಕ್ಲಿಪ್ ಹಾಕು. ಇದು ಅಂತೂ 5 ತಿಂಗಳಾದ್ರೂ ಇನ್ನೂ ಬಿಟ್ಟಿಲ್ವಲ್ಲ ಅಂತ ನನಗನ್ಸುತ್ತೆ. ಈ ಬಾಣಂತಿ ರೂಟೀನ್ ಚೇಂಜ್ ಆಗುತ್ತೋ ಇಲ್ಲ ನಾನೇ ಚೇಂಜ್ ಆಗ್ತೀನೋ ಗೊತ್ತಿಲ್ಲ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.